ಕ್ರಿಸ್ತ ಜಯಂತಿ ಹಬ್ಬವು ಶಾಂತಿಯನ್ನ ಸಾರುತ್ತದೆ. ಶಾಂತಿಯ ಸಾಧನವಾಗಲು, ಶಾಂತಿಯ ದೂತರಾಗಲು ನಮ್ಮನ್ನ ಪ್ರೇರೇಪಿಸುತ್ತದೆ. ಕ್ರಿಸ್ತ ಜಯಂತಿಯು ಪ್ರೀತಿಯ ಜ್ಯೋತಿ ನಮ್ಮ ತನುಮನಗಳಲ್ಲಿ ಪ್ರಜ್ವಲಿಸಬೇಕಾದ್ರೆ ನಾವು ಕ್ರಿಸ್ತರಂತೆ ಪ್ರೀತಿ ಸ್ವರೂಪರಾಗಿ ಸೇವಾ ಮನೋಭಾವದಿಂದ ನಿಸ್ವಾರ್ಥಿಗಳಾಗಬೇಕು ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಹೇಳಿದರು. ಅವರು ಕಕ್ಕುಂಜೆ ಅನುಗ್ರಹ ಪಾಲನಾ ಕೇಂದ್ರದಲ್ಲಿ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ವತಿಯಿಂದ ಆಯೋಜಿಸಿದ್ದ ಸೌಹಾರ್ದ ಕ್ರಿಸ್ಮಸ್ ಆಚರಣೆಯ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. 2000 ವರ್ಷಗಳ ಹಿಂದೆಯೇ ಜನಿಸಿದ ಯೇಸು ದೇವರೇ ಪ್ರೀತಿ ಎಂದು ಸಾರಿದ್ರು. ದೇವರು ನಮ್ಮ ಮಧ್ಯೆ ಇದ್ದಾರೆ ಎಂದು ತೋರಿಸಿದ್ರು. ದೇವರ ಪ್ರೀತಿ ಪಾತ್ರರಾಗಬೇಕಾದ್ರೆ ದೀನತಾ ಭಾವ ಅತ್ಯಗತ್ಯ ಎಂದು ಬೋಧಿಸಿದರು. ತನಗಾಗಿ ಏನನ್ನ ಹಿಡಿದಿಟ್ಟುಕೊಳ್ಳದೆ ಎಲ್ಲವನ್ನ ಧರೆಗೆ ಧಾರೆ ಎರೆಯುವುದೇ ಸ್ವಾರ್ಥರಹಿತ ಪ್ರೀತಿ. ದೇವರ ಈ ನಿಸ್ವಾರ್ಥ ಪ್ರೀತಿಯ ಕಥೆಯನ್ನ ಸಾರಿ ಹೇಳುವ ಮಹಾ ಸಂದರ್ಭವೇ ಕ್ರಿಸ್ಮಸ್ ಎಂದು ಹೇಳಿದ್ರು. ಗುರುಗಳೊಮ್ಮೆ ನಮ್ಮ ಶಿಷ್ಯರನ್ನು ಕರೆದು ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ನೀವು ಹೇಗೆ ಹೇಳಬಲ್ಲಿರಾ ಎಂದು ಪ್ರಶ್ನಿಸಿದರು. ಶಿಷ್ಯನು ಎದ್ದು ನಿಂತು ಹೇಳಿದ, ದೂರದಲ್ಲಿರುವಂಥ ಒಂದು ಪ್ರಾಣಿ, ಅದು ನಾಯಿಯೋ ನರಿಯೋ ಎಂದು ಗುರುತಿಸಲು ನನಗೂ ಸಾಧ್ಯವಾದಾಗ ರಾತ್ರಿ ಕಳೆದು ಹಗಲು ಬಂದಿದೆ ಅಂತ ಹೇಳಬಹುದೆಂದರು. ತಪ್ಪು ಎಂದರು ಗುರುಗಳು. ಇನ್ನೊಬ್ಬ ಶಿಷ್ಯ ಎದ್ದು ನಿಂತು ಹೇಳಿದ, ತೆಂಗಿನ ಮರಕ್ಕೂ ಈಚಲು ಮರಕ್ಕೂ ಇರುವಂಥ ವ್ಯತ್ಯಾಸವನ್ನು ಕಂಡುಕೊಳ್ಳಲು ನನಗೆ ಸಾಧ್ಯವಾದರೆ ಆಗ ರಾತ್ರಿ ಕಳೆದು ಹಗಲು ಬಂದಿದೆ ಎಂದು ಹೇಳಬಹುದೆಂದ. ತಪ್ಪು ಎಂದರು. ಅನೇಕ ಅಭಿಪ್ರಾಯಗಳನ್ನು ಶಿಷ್ಯರು ತಮ್ಮ ಮುಂದೆ ಇಟ್ಟರು. ಕೊನೆಗೆ ಗುರುಗಳೇ ಎದ್ದು ನಿಂತು ಹೇಳಿದರು, ಯಾವಾಗ ನಾವು ಮನುಷ್ಯರನ್ನು ಕಂಡು ಅವರಲ್ಲಿ ನನ್ನ ಸಹೋದರ ಅಥವಾ ಸಹೋದರಿಯೆಂದು ನಮಗೆ ಗುರುತಿಸಲು ಸಾಧ್ಯವಾದಾಗ ನಮ್ಮ ಹೃದಯದಲ್ಲಿ ಕತ್ತಲು ದೂರ ಸರಿದಿದೆ, ಬೆಳಕು ಬಂದಿದೆ ಎಂದು ಹೇಳಬಹುದೆಂದರು. ಇದೊಂದು ಪುಟ್ಟ ಕಥೆಯಾಗಿರ್ಬೋದು. 2000 ವರ್ಷಗಳ ಹಿಂದೆ ದೇವಾದಿ ದೇವರು ಮನುಷ್ಯನನ್ನು ಕಂಡರು. ತನ್ನದೇ ಪ್ರತಿರೂಪ, ತನ್ನದೇ ಪ್ರತಿಬಿಂಬ ಎಂದು ತಿಳಿದು ದೇವರು ಈ ಮನುಕುಲದ ರಕ್ಷಣೆಗಾಗಿ ತಮ್ಮ ಏಕೈಕ ಪುತ್ರ ಯೇಸುವನ್ನು ಈ ಧರೆಗೆ ಕಳುಹಿಸಿದರು. ಪ್ರಭು ಯೇಸು ದೊಡ್ಡ ಅರಮನೆಯಲ್ಲಿ ಹುಟ್ಟಿದ್ದಲ್ಲ. ನಮಗೆಲ್ಲರಿಗೆ ತಿಳಿದಂತೆ ಒಂದು ಪುಟ್ಟ ಗೋದಲಿಯಲ್ಲಿ ದನ ಕರುಗಳ ಅಥವಾ ಪ್ರಾಣಿಗಳ ಮಧ್ಯದಲ್ಲಿ ಅವರು ಹುಟ್ಟಿದರು. ಪುಟ್ಟ ಶಿಶುವಾಗಿ ಹುಲು ಮಾನವನಾಗಿ ಅವರು ಜನಿಸಿದರು. ಇದೇ ಹಬ್ಬವನ್ನು ಜಗತ್ತಿನಾದ್ಯಂತ ನಾವು ಆಚರಿಸುತ್ತಾ ಇದ್ದೇವೆ. ಏನು 2000 ಹಿಂದೆ ಗೋದಲಿಯಲ್ಲಿ ಯೇಸು ಹುಟ್ಟಿದ ಆ ಘಟನೆಯನ್ನು ಸ್ಮರಿಸಿ ಮಗದೊಮ್ಮೆ ಈ ಹಬ್ಬದ ಆಚರಣೆ. ದೇವರು ಮಾನವರಾದ, ದೇವರು ನಮ್ಮ ಮಧ್ಯೆ ಬಂದ ಆ ಹಬ್ಬ ಈ ಕ್ರಿಸ್ಮಸ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಸದಸ್ಯರಾದ ಅಬ್ದುಲ್ ಅಜೀಜ್ ಉದ್ಯಾವರ ಅವರು ಮಾತನಾಡಿ, ಸೌಹಾರ್ದತೆಯನ್ನ ಪ್ರೇರೇಪಿಸುವ ಇಂತಹ ಕಾರ್ಯಕ್ರಮಗಳು ಬರಡು ಭೂಮಿಯಲ್ಲಿ ಮಳೆ ನೀರಿನ ಸಿಂಚನವಾದಂತೆ ಭಾಸವಾಗುತ್ತದೆ. ಈ ಮೂಲಕ ಸಮಾಜದಲ್ಲಿ ಕೂಡು ಬಾಳುವಿಕೆಯಿಂದ ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಸಲು ಸಾಧ್ಯ ಎಂದರು. ಉಡುಪಿ ಜಿಲ್ಲೆ ಸರ್ವ ಧರ್ಮಗಳ ಶಾಂತಿಯ ತೋಟವಾಗಿದ್ದು ನಾವೆಲ್ಲರೂ ಪರಸ್ಪರ ಸೌಹಾರ್ದತೆಯ ಬದುಕನ್ನು ನಡೆಸುತ್ತಿದ್ದೇವೆ. ಯೇಸುಕ್ರಿಸ್ತರು ಜಗತ್ತಿಗೆ ಶಾಂತಿ ಹಾಗೂ ಮಾನವೀಯತೆಯ ಸಂದೇಶ ಸಾರಿದವರು. ಕಥೋಲಿಕ್ ಸಭಾ ಸಂಘಟನೆ ಕಳೆದ
ಹಲವಾರು ವರ್ಷಗಳಿಂದ ನೋವುಂಡವರ ಹಾಗೂ ಕಷ್ಟದಲ್ಲಿರುವವರ ನೆರವಿಗೆ ಸದಾ ನಾವಿಸುವವರೊಂದಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತದೆ. ಇಂದಿನ ದಿನ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯ ಮೂಲಕ ನೋವಿನಲ್ಲಿರುವ ಕಣ್ಣೀರು ಒರೆಸುವ ಕೆಲವು ವ್ಯಕ್ತಿಗಳನ್ನು ಗೌರವಿಸಿದ್ದೇವೆ. ಅವರು ಮಾಡುತ್ತಿರುವ ಸೇವೆ ನಮಗೆಲ್ಲರಿಗೂ ಪ್ರೇರಣಾದಾಯಕ ಸಂಗತಿಯಾಗಿದೆ. ಅವರ ಸೇವೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಇನ್ನೂ ಹೆಚ್ಚು ಸೇವೆ ಮಾಡಲು ಸಾಧ್ಯವಾಗಲಿ. ಕಥೋಲಿಕ ಸಭಾ ಸಂಘಟನೆ ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಪ್ರಚಾರ ಇದ್ದಾಗ ಮಾತ್ರ ಇನ್ನಷ್ಟು ಜನರಿಗೆ ತಲುಪಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಮಾಧ್ಯಮ ರಂಗ ತನ್ನ ಸೇವೆಯನ್ನು ನೀಡುತ್ತಿದ್ದು, ಅವರನ್ನು ಇಂದಿನ ಕಾರ್ಯಕ್ರಮದಲ್ಲಿ ಗುರುತಿಸುವುದರ ಮೂಲಕ ಅವರನ್ನು ಕೃತಜ್ಞತಾ ಭಾವನೆಯೊಂದಿಗೆ ಸ್ಮರಿಸಿದ್ದೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಾಯದರ ಸುಂದರ ಮಾಸ್ತರ್ ಹಾಗೂ ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮೊನ್ಸಿಂಜೋರ್ ಫರ್ಡಿನಾಂಡ್ ಗೋನ್ಸಾಲ್ವಿಸ್ ಶುಭ ಹಾರೈಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಾಯದರ ಸುಂದರ್ ಮಾಸ್ತರ್ ಹಾಗೂ ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮೊನ್ಸಿಂಜೋರ್ ಫರ್ಡಿನಾಂಡ್ ಗೋನ್ಸಾಲ್ವಿಸ್ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಎಂಸಿ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ಪೆರ್ಮಾಗಿ, ಪತ್ರಕರ್ತರಾದ ಶಶಿಧರ್ ಮಾಸ್ತಿಬೈಲು, ಮೊಹಮ್ಮದ್ ಶರೀಫ್, ನಜೀರ್ ಪೊಲ್ಯ, ಶ್ರೀಕಾಂತ್ ಹೆಮ್ಮಾಡಿ, ಜಸ್ಟಿನ್ ಎರೋಲ್ ಡಿಸಿಲ್ವಾ, ಸಮಾಜ ಸೇವಕರಾದ ಹಾಜಿ ಅಬ್ದುಲ್ಲಾ ಪರ್ಕಳ, ಆಯಿಷಾ ಭಾನು, ವಿಶು ಶೆಟ್ಟಿ ಅಂಬಲ್ಪಾಡಿ, ಈಶ್ವರ್ ಮಲ್ಪೆ, ಮೇರಿ ಶ್ರೇಷ್ಠ, ಕ್ಲಾರೆನ್ಸ್ ಡಿಸೋಸಾ, ಹೆನ್ರಿ ಸಾಂತುಮಯ್ಯರ್, ರಾಜಕೀಯ ಕ್ಷೇತ್ರದಲ್ಲಿ ಅರುಣ್ ಫೆರ್ನಾಂಡಿಸ್, ವಿಲ್ಸನ್ ರೊಡ್ರಿಗಸ್, ಮೇರಿ ಮಸ್ಕರೇನಸ್, ಜಾನ್ ಸಿವ್ಕೇರಾ ಹಾಗೂ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಅಧ್ಯಕ್ಷರಾದ ಸಂತೋಷ್ ಕರ್ನೇಲಿಯೋ ಅಧ್ಯಕ್ಷತೆ ವಹಿಸಿದ್ರು. ನಿಕಟಪೂರ್ವ ಅಧ್ಯಕ್ಷರಾದ ಮೇರಿ ಡಿಸೋಸಾ, ನಿಯೋಜಿತ ಅಧ್ಯಕ್ಷರಾದ ರೊನಾಲ್ಡ್ ಡಿ ಅಲ್ಮೇಡಾ, ಮಾಜಿ ಅಧ್ಯಕ್ಷರಾದ ವಿಲಿಯರನ್ ಫೆರ್ನಾಂಡಿಸ್, ವಾಲ್ಟರ್ ಸಿರಿಲ್ ಪಿಂಟು, ಅಲ್ಫೋನ್ಸ್ ಡಿಕೋಸ್ತಾ, ಮಾಧ್ಯಮ ಸಮಿತಿಯ ಸಂಚಾಲಕ ಮೈಕಲ್ ರೋಡ್ರಿಗಸ್ ಉಪಸ್ಥಿತರಿದ್ದರು.